ನೇವ ಮುತ್ಕಿ ಅವಳಲ್ಲ ಸಂಡೆ ಗಂಟ ಮೂಲೆಯಲ್ಲಿ ಕುತ್ಕೊಂಡು ಕಯ್ಯ 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 ಅಂತ ಎನ್ನ ಆಯ್ನಂಗೆ ಆಡ್ತಾ ಕೂತಿರ್ತಾಳೆ ಕಣ್ಣೇವ. ನಾನು ನಿನ್ನಲ್ಲಿ ಎಲ್ಲೋ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಏನು ಮಾತಾಡಿಲ್ಲ ಗೊತ್ತಾ. ಒಸಿ ಕೈ ಕೈ ಅನ್ನಕ್ಕಿಲ್ಲ. ಯಾವಾಗ ನೋಡಿದ್ರು ಲೊಟ 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 ಅಂತ ಇರೋದೆ ಬೈತಿರೋದೆಯ. ಅವ್ರನ್ನೂ ಬೈತಿರೋದೆಯ, ನಮ್ಮನ್ನು ಬೈತಿರೋದೆಯ. ಸುಮ್ಮನೆ ನಾನು ಏನು ಮಾಡನೆ, ನನಗಂತೂ ಹುಚ್ಚಿಡ್ದು ಬಿಟ್ಟದೆ. ಏನು ಮಾಡೋದ್ನೇವ ನೀನೇ ಹೇಳು, ಒಂದು ಉಪಾಯ ಏನಾರುವೆ. ನನಗೆ ಅವಳ ಜೊತೆಗೆ ಆಡಕ್ಕಾಗಿಲ್ಲ ಕತೆ. ಮುತ್ಕಿ ಜೊತೆಗೆ ತಲೆ ಕೆಟ್ಟಿ ಕೆರ ಹಿಡ್ದು ಹೋಗದೆ ಅವಳ ಜೊತೆಗೆ ಹಾಡಿ ಹಾಡಿ. ದರ್ದ್ರ ಮುಂಡೆ ಮೊದಲು ಮೀನ ಮೀನ ಅನ್ಕೊಂಡು ಮೇಲ್ ಬಿದ್ದಿರೋಳು ಈಗ ಬಾಯಿಗೆ ಬಂದಂಗೆ ಬೈತಾವಳೆ. ಸೊರ್ಗೆ ದೊಣ್ಣೆ ಸಿಕ್ಕಿಸ್ಬಿಡೋನು ಬಾಯಿಗೆ. ಏನು ಮಾಡಿ ಸುಮ್ಮನೆ ತಡ್ಕಾಕೋತೀವ್ನಿ. ಯಾಕೇನು ನನ್ನ ಗಂಡ ಏನಾದ್ರು ಬೇಜಾರು ಮಾಡ್ಕೊತಾನೆ ಅಂತವ. ಇನ್ನೂ ಮನೇಲಿ ಶಾಸ್ತ್ರ ಸಂಪ್ರದಾಯ ಎಲ್ಲ ನಡಿಬೇಕು. ಇನ್ನೂ ಏನೂ ಶಾಸ್ತ್ರ ಗಿಸ್ತ್ರ ಆಗಿಲ್ಲ ನಂದು ಅವ್ರದ್ದು. ಈಗಲೇ ಮುಂಡೆಯಲ್ಲಿ ಕಡ್ಡಿ ಎಲ್ಲ ತಗೋತಾಳೆ ಸಂಸಾರದಲ್ಲಿ. ಏನು ಗೊತ್ತಾಯ್ಕಿಲ್ವ ಇವಳಿಗೆ? ನೇಮಿನಾ ನೋಡಿಲಿ, ನಿನ್ನ ಸಂಸಾರ ಚೆನ್ನಾಗಿರಬೇಕು, ನೇರವಾಗಿರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳು ನೀನು. ಅರ್ಥ ಆಯ್ತಾ? ಹೆಂಗೆ ಅಂತಂದರೆ ಸುಮ್ಮನೆ ಆ ಮುತ್ಕಿಯ ಎದ್ರಾಕಬೇಡ. ಹಂಗೆ ಅಂದ್ಬಿಟ್ಟವಳನ್ನ ತಲೆ ಮೇಲೆ ಕೂರಿಸ್ಕೊ ಅಂತಲ್ಲ. ನಿನ್ನ ಗಂಡ ಇರೋವತ್ತಲ್ಲಿ ಕರೆದ್ಬಿಟ್ಟವಳು ಬೊಯ್ಯವತ್ತಲ್ಲಿ ಕರೆದ್ಬಿಟ್ಟು ನಿನ್ನ ಗಂಡನ ತೋರಿಸು. ನೀನೇನು ಮಾತಾಡೋಕೆ ಹೋಗ್ಬೇಡ. ಒಳ್ಳೆಯವಳ ಥರ ನಾಟಕ ಮಾಡು ನಿನ್ನ ಗಂಡನ ಮುಂದೆ. ಆಗ ನಿನ್ನ ಗಂಡನಿಗೆ ಹೇಳು, ಹಿಂಗೆ ಮಾಡ್ತಾ ಕೂತಾಳಲ್ಲ, ಹಿಂಗೆ ಮಾಡ್ತಾ ಕೂತಾಳಲ್ಲ, ನಾನು ಹೆಂಗೆ ಜೀವನ ಮಾಡಾನೆ, ಏನು ಮಾಡಾನೆ ಆಯ್ಕಿಲ್ಲ ನನಗೆ ಅಂತ ಹೇಳೋಳ ಮೇಲೆ ಚಾಡಿ ಹಾಕು. ಒಂದು ನಾಲ್ಕು ಮಾತು ಹಾಕು. ಆಗ ಹೆಂಗಿರುವೆ ಸಿದ್ಧನಿಗೆ ನಿನ್ನ ಕಂಡ್ರೆ ಭಾರಿ ಆಸೆ. ಏನು ಆಸೆ ಇಲ್ಲ ಅಂದರೆ ಏನೋ ನೋಡ್ಕೊಬೋದಾಗಿತ್ತು. ನಿನ್ನ ಕಂಡ್ರೆ ಮೊದಲೇ ಆಸೆಗೆ ಅವನೇ. ಎಡ್ತಿ ಕಂಡ್ರೆ ಬಿಟ್ಕೊಡಕ್ಕಿಲ್ಲ ಅವನು. ಎಡ್ತೀಯ ಅವನು ಬಿಟ್ರು ಎಡ್ತಿ ಬಿಟ್ಕೊಡಕ್ಕಿಲ್ಲ. ನಿನ್ನ ಗಂಡನಿಗೆ ಬ್ಯಾಡ್ದಾರ ಅವಳು ನಿನಗೇನು ಮಾಡೋಕ್ಕೆ? ಅವು ಅನ್ಸ್ಕೊಂಡು ಅವನಿಗೆ ಬೇಡ. ಏನು ಅತ್ತೆ ಅನ್ಸ್ಕೊಂಡು ನೀನು ಏನು ಮಾಡಿಯೇ? ಅತ್ತೆ ಅನ್ಸ್ಕೊಂಡವಳು ನಿನ್ನ ಮಡಿಕೊಂಡು ಏನು ಮಾಡಿಯೇ? ನಿನಗೇನು ಬುದ್ಧಿ ಇಲ್ವಾ? ಮುದ್ಕೆ ಮನೆಯಿಂದ ಆಚ್ಕಟ್ಟು. ಅವಳಿದ್ದಾನೆ ನಿಮ್ದು ಎಲ್ಲ ಹಾಳಾಯ್ತಾ ಕೂತದೆ. ಏನು ಎತ್ತ ತಕ್ಷಣ ಭಾಳ ಸುಪ್ರಭಾತ ಕೇಳ್ತಾ ಕೂತ್ಕೋಬೇಕು. ಅವಳಿಗೆ ಇಷ್ಟ ಇಲ್ಲ ಅಂದರೆ ತಿಕ್ಕ ಮುಚ್ಕೊಂಡಿರ್ಬೇಕು. ಅದು ಬಿಟ್ಬಿಟ್ಟು ನಾಯ್ಸನಿ ಹಂಗೆ ಬಾಯಿಗೆ ಬಂದಂಗೆಲ್ಲ ಬೊಗಳ್ತಾ ಕೂತವಳೆ. ಅದು ಸರಿಯಾ? ಅವಳು ಆಟ ಅವಳು ಹಾಡ ನಾಟಕ ಸರಿಯಾ ಅಂತವ? ಅದೇ ಕಣ್ಣಿಯವ, ಅದಕ್ಕೆ ನಾನು ಹೇಳ್ತಿರೋದು. ಅದೇ ಏನೋ ಎತ್ತುವು ಏನೋ ಕಣೆ ಅಂತವ, ಅದಕ್ಕೆ ನಾನು ಹೇಳ್ತಿರೋದು. ನಂಗೆ ಗೊತ್ತು ಆ ಮುಂದೆ ಕಣ್ಣು ಮುಂದೆ ಇದ್ರೆ ಸರಿಯಾಗಿ ಜೀವನ ಮಾಡ್ತಿರಕ್ಕಿಲ್ಲ. ಅವಳು ದರುದ್ರ ಮುಂದೆ ಹುಟ್ಟು ದರುದ್ರ ಹಾಳು ಮಾಡ್ಬಿಡ್ತಾಳೆ, ಜೀವನವ ಹೇಗೆ ಕೊಡಿಸ್ಬಿಡ್ತಾಳೆ. ಅದಕ್ಕೆ ನಾನು ಹೇಳೋದನ್ನ ಕೇಳು. ನಿನ್ನ ಗಂಡನಿಗೆ ಹಿಂಗಾರು ಮಾಡಿ ಆ ಮುಂದೆ ಮನೆಯಿಂದ ಆಚೆ ಓಡಿಸ್ಬಿಟ್ಟು ನಿಮ್ಮದಿಗೆ ಹೆಚ್ಚುಕಟ್ಟಾಗಿ ಇದ್ಬಿಡಿ. ಬೇಕಾದ್ರೆ ಅಡುಗೆ ನಾನು ಮಾಡ್ಕೊಡ್ತೀನಿ ಅಂತ ಇಲ್ಲ ಇಲ್ವ? ನಾನು ಅಡುಗೆ ಮಾಡಿ ಮಟ್ಟಿ ತೊಳೆದು ಬೆಳಗ್ಗೆ ಮಾಡ್ತೀನಿ. ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿರಿ ಇಲ್ವಾ? ಹೇಳು ನಿನ್ನ ಗಂಡನಿಗೆ ಬೇರೆ ಮನೆ ಮಾಡೋದಂತ. ಬೇಡ ಬೇಡ ಬಿಡು. ಅದಕ್ಕೆ ಬೇರೆ ಮನೆ ಮಾಡಿ ಸುಮ್ಮನೆ ಹುಚ್ಚು ಅಂತಾರೆ. ಇಂಥ ಅಂದೋಳಿ ಚಂದೋಳಿ ಮನೆ ಬಿಟ್ಬಿಟ್ಟು ಹೋಯ್ದ್ರೆ ಹುಚ್ಚರು ಅಂತಾರೆ. ನನಗೆ ಭಾರಿ ಯೋಚನೆ ಆಗ್ಬಿಟ್ಟಿತ್ತು. ಏನು ಮಾಡೋದವ, ನನ್ನ ಮಗಳಿಗೆ ಒಂದು ಯಾರ ಇಲ್ವಲ್ಲ ಅಂತವ. ಈಗ ಒಳ್ಳೆಯ ಆಸ್ತಿ ಪಾಸ್ತಿ ಮನೆ ಮಠ ಕೆಲಸ ಇರೋ ಸಿಕ್ಕವನೇ. ಅಚ್ಚುಕಟ್ಟಾಗಿ ಈಗ ಮುತ್ಕಿಯ ಮನೆಯಿಂದ ಆಚೆ ಓಡಿಸ್ಬಿಟ್ಟು ನೆಮ್ಮದಿಯಿಂದ ಇರೋದನ್ನ ಕಲಿ. ಆ ಮುಂಡೆ ಎಷ್ಟು ದಿವಸ ಇಲ್ಲಿ ಇರ್ಸ್ಕೊತಿದ್ದಿ ಅಷ್ಟು ನಿನಗೆ ತೊಂದರೆ. ಏನು ಕಂಡವ್ರ ಜೊತೆಗೆಲ್ಲ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಗೊತ್ತಾ? ನಾನು ಕಂಡುಬಿಟ್ರೆ ಸಾಕು ನೆವೆಲಿ ನುಸ್ರಲ್ಲಿ ಅದು ಇದು ಮಾತಾಡೋದು ಮೊಟ್ಟದು ಹಂಗೆ ಆಡ್ತಾಳೆ. ನಾನು ಮಾತಾಡೋಕೆ ಹೋದಿನ ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಿಟ್ಟು ಅದಕ್ಕೆ ಮಕ್ಕ ಕರ್ಸ್ಕೋಬೇಕು ಅಲ್ವಾ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗಿವ್ನಿ ಅಷ್ಟೇ. ನೆನ್ನೆ ನೀವು ಹೋಗಿದ್ರಲ್ಲ ಬಟ್ಟೆ ಗಿಟ್ಟೆ ತರಕ್ಕೆ ಹೆಂಗೆ ಹುರ್ಕೊತಾ ಕೂತಿದ್ಲು ಗೊತ್ತೇ? ಭಾರಿ ಹುರಿದೋಗ್ಬಿಟ್ಲು ಮಾತ್ರವ. ಅಷ್ಟ್ರ ಮಟ್ಟಿಗೆ ಹುರಿದೋಗ್ಲಿಲ್ಲ, ಅಷ್ಟಿಷ್ಟು ಮಟ್ಟಿಗೆ ಹುರಿದೋಗ್ಲಿಲ್ಲ. ಸಿಕ್ಕಾ ಬಟ್ಟೆ ಹುರಿದೋದ್ಲು ಕಣ್ಣೆ ಮುಗ. ಏನು ಅನ್ಕೊಂಡಿದ್ದಿ? ಏನು ಅವಳು ಏನು ಭಾರಿ ಒಳ್ಳೆಯವಳು ಅನ್ಕೊಂಡಿದ್ದೀಯಾ? ನಿನ್ನ ಕೈಲಿ ಮೊದಲು ನಾಟಕ ಆಡ್ಕೊಂಡು ಕೆಲಸ ಮಾಡಿಸ್ಕೊತಿದ್ದವಳು. ನಾನು ಹಿಂಗೆ ಇದ್ದಾಳೆ ನಾ ಮುತ್ಕಿ ಅನ್ಕೊಂಡಿದ್ದೆ. ಅದಕ್ಕೆ ಅಲ್ವಾ ಎಲ್ಲರೂ ಬಿಟ್ಬಿಟ್ಟು ಅವಳನ್ನ ಹಂಗೆ ಹೋಗಿರೋದು. ಸುಮ್ಮನೆ ನೀನು ತಲೆಗಿರೆ ಕೆಡ್ಸ್ಕೊಬೇಡ, ನೆಮ್ಮದಿಯಿಂದ ಹೆಚ್ಚುಕಡೆಗಿರೋದು ಕಲಿ. ಸರಿ ಕಣ್ಣೇವ, ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಅದೇ, ನೀನು ಹೇಳೋದ್ರಲ್ಲೂ ಒಂದು ಇದಾದೆ ಕಣ್ಣೇವ. ಸರಿಯಾಗಿ ಹೇಳ್ತಾ ಇದ್ದೀನಿ. ನೀನು ಹೇಳೋದು ಒಂದು ಅರ್ಥ, ಅದು ಇದು ಅದೇ ಕತೆ. ನೀನು ಹೇಳ್ದಂಗೆ ಕೇಳ್ತೀನಿ ಕಂತ ತಕೋ, ತಲೆ ಕೆಡ್ಸ್ಕೊಬೇಡ ನೀನು. ಅಲ್ಲ ಕಣ್ಣೇವ, ಈ ಮುತ್ಕಿ ಇಷ್ಟೆಲ್ಲ ಇದ್ದಾಳೆ. ಇಷ್ಟು ದಿವಸ ಅವ್ರ ಜೊತೆ ಇವನೆಲ್ಲ ಏನಾರು ತಿಳ್ಕೊಂಡಿದ್ದಾನ ನೋಡು. ಅವತ್ತು ಅದೇನೋ ಸರ ಎತ್ಕೊಳ್ದಾನೆ ಇವ್ರು ಎತ್ಕೋಗಿದ್ರಲ್ಲ ಸಿದ್ದು ಅವರು. ಅವತ್ತು ಹೆಂಗೆ ಬೋದ್ಲು ಗೊತ್ತಾ? ನಿನಗೆ ಗೊತ್ತಿತ್ತಿಲ್ಲ, ನಿನ್ನ ಮನಗ್ಬಿಟ್ಟಿದೆ. ನಿಮ್ಮ ಮುಂಡೆಗೆ ನಿದ್ದೆ ಮಾತ್ರಕ್ಕೆ ಹೋಗಿ ನೀನು ಕುಡ್ಕೊಬಿಟ್ಟಿದೆಯಲ್ಲ. ಅವತ್ತು ಎಂಥ ಮಾತು ಅಂದರೆ ನೀನು ಅಂತೇಳು ಇಂತೇಳು ಅಂತವ. ಅದು ಬೇರೆ ನಾನು ಎತ್ಕೊಳ್ಳೋದು ಅಂತಲೇ ಹೋಗಿದ್ನ. ನನಗೇನು ಗೊತ್ತಾ ಅವ್ರು ಎತ್ಕೊಂಡವ್ರೆ ಅಂತವ. ನನಗಂತೂ ಸಿಗಾಕಬಿಟ್ಟು ಏನು ಮಾಡಾನೆ ಎತ್ತು ಮಾಡಾನೆ ಅಂತ ಒಂದು ಗೊತ್ತಾಗ್ಲಿಲ್ಲ. ಕೈ ಕಾಲೆಲ್ಲವ ಭಾರಿ ನಡುಕ್ತಾ ಕೂತವೆ. ಅಯ್ಯೋ ಅಪ್ಪ, ಯಾರಿಗೆ ಹೇಳ್ಕೊಂಡು ಏನೋ ಕಷ್ಟವ? ಯಾರಿಗೆ ಹೇಳ್ಕೊಂಡು ಹೇಳು? ಹೇಳ್ಕೊಂಡಿರ್ತಾನೆ ಏನು ಪ್ರಯೋಜನ? ನನಗಂತೂ ಸಾಕಾಗೋಯ್ತು. ಏನು ಎದ್ರಕ್ಕೆ ಕೈ ಕಾಲೆಲ್ಲ ನಡುಗು. ನಾನು ಎತ್ಕೊಳ್ಳೋದಂತಲೇ ಹೋಗಿದ್ದು, ಅಲ್ಲಿಲ್ಲ ನನ್ನ ಮೇಲೆ ಹೇಳ್ತಾ ಕೂತಾವಳೆ ಮುತ್ಕಿ. ಭಾರಿ ಅವಳೆ ಬವಳು. ಆ ಮುತ್ಕಿ ಅಂತ ಸಾಮಾನ್ಯದ ಮುತ್ಕಿ ಅಲ್ಲ ಅವಳು, ಮನೆ ಹಾಳು ಮುತ್ಕಿ. ಅದಕ್ಕೆ ಮುದಿನ ನಾನು ಮದುವೆ ಆಗಿರೋದಕ್ಕೆ ಕರ್ಕೊಬಂದು ಇರ್ಸ್ಕೊಂಡು ಈಗ ಚೆನ್ನಾಗಿರೋ ಮದುವೆ ಆಗ್ಬಿಟ್ಟಿನಲ್ಲ, ಅದಕ್ಕೆ ನಾಟಕ ಹೊಡಿತಾಳೆ ಮುಂದೆ. ನನಗೆ ಗೊತ್ತಾಯ್ಕಿಲ್ವ ಅವಳು ಎಂಥ ನೈಸನಿ ಮುಂಡೆ ಎಂಥ ಕಿತ್ತೋದ್ಲ ಅವಳಿ ಅಂತವ. ಸುಮ್ಮನೆ ಇರಲಿ, ಸುಮ್ಮನೆ ಸಿದ್ಧವ್ರು ಬೇಜಾರು ಮಾಡ್ಕೊತಾರೆ ಅಂತ ಇರೋದು. ಅವ್ರಿಗೂ ಹೇಳು ಕಂಡ್ರೆ ಆಯ್ಕಿಲ್ಲ. ನನಗೊಂಥರ, ನಮ್ಮ ಅಣ್ಣನಿಗೊಂಥರ ಮಾಡ್ತಾನೆ, ನಮ್ಮ ಅಕ್ಕ ತಂಗಿರಿಗೆಲ್ಲ ಒಂಥರ, ನನ್ನೇ ಒಂಥರ ನೋಡ್ತಾಳೆ ನಮ್ಮ ಅವ್ವ ಅಂದ್ಬಿಟ್ಟು. ಅವ್ರಿಗೂ ಆಯ್ಕಿಲ್ಲ. ನಾನೇ ಸುಮ್ಮನೆ ಸಮಾಧಾನ ಮಾಡೋದು, ಅವ್ರವ್ರು ಸಮಾಧಾನ ಪಟ್ಕೊಳ್ಳಿ, ನನ್ನ ಬಗ್ಗೆ ಅದು ಇದು ಮಾತಾಡ್ದಂಗಾಗಲಿ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ, ಹಂಗಿರಿ ಹಿಂಗೆ ಅಂತವ. ಇನ್ನೇನು ಮಾಡೋದು? ನೀನೇ ಹೇಳ್ನೇವ.
ಇನ್ನೇನು ಮಾಡೋಕ್ಕತ್ತದು. ನನಗಂತೂ ಭಾರಿ ಸಾಕಾಗೋಯ್ತು. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಬರೀ ಈಗ ನಾವು ಮುತ್ತಿಗೆ ಮನೆಯಿಂದ ಆಚೆ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡೋದ. ಒಟ್ಟಿಗೆ ಕೊಟ್ಟ ನಿನ್ನ ಗಂಡನಿಗೆ? ಇಲ್ಲ, ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಕೂಡ್ರು ತಗೊಂಡದೆಲ್ಲ ತಗೋ ಹೋದ್ರು. ಏನು ಕೇಳಲಿಲ್ಲ ಅಲ್ಲ, ಹಿಡ್ಸದಲ್ಲಿ ಇಟ್ಕೋಬೇಕು ತಾನೆ ಗಂಡನ್ನ. ಕೇಳಲಿಲ್ಲ ಮಾಡುವಿಲ್ಲ ಅಂತದಿ. ಏನು ದಡ್ಡಿಯ ನೀನು? ದಡ್ಡಿನೇ ಮಗ ನೀನು. ಇದೊಳಗೆ ಚೆನ್ನಕದೆ ತಕೋ. ಇಡ್ತಾ ಪಡ್ತಾ ಇರಬೇಕು ಗಂಡಸ್ಗೆ. ಇಡ್ತಿದ ಮೇಲೆ ಇಡ್ತಿ ಅಂದರೆ ಎದ್ರಿಕೆ ಭಯ ಭೀತಿ ಇರಬೇಕು. ನೀ ಸುಮ್ಮನೆ ಅದು ಹೆಂಗಂದ್ರೆ ಹಂಗೆ ಬಿಡಕ್ಕೆ ಹೋಗ್ಬೇಡ. ಎಲ್ಲಿಗೆ ಓದಿ ಏನಕ್ಕೆ ಓದಿ ಲೆಕ್ಕಾಚಾರ ಎಲ್ಲ ಕೇಳು. ಇಲ್ಲಕ್ಕಂತ ತಕೋ. ನಾನು ಕೇಳೋಕೆ ಶುರು ಮಾಡಿಲ್ಲ. ಇನ್ನೊಂದು ಅಷ್ಟು ದಿವಸ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಆಗಿ ನೀವು ಬಿಟ್ಟಿನ ನಾನು. ಅಷ್ಟು ಸುಲಭವಾಗಿ ಏನೋ ಮೊದಲು ಹೆಂಗೆ ಬೇಕಾಗೆ ಖರ್ಚು ಮಾಡ್ಕೊಂಡು ನಿಂತ್ಕೊತಿದ್ರಲ್ಲ, ಹಂಗೆ ನಿಂತ್ಕೊಬಿಡಿ ಮಾಡಿ ಅಂತ ಅಂದ್ಬಿಟ್ಟು ಬಂದ್ಬಿಡು. ಏನೋ ಮೊದಲೇನೋ ಗೊತ್ತಿತ್ತಿಲ್ಲ, ಈಗ ಎಲ್ಲ ನಿಲ್ಸ್ಕೊಂಬಿಡಿಕತ್ತಿದ್ರು ಅಡುಗೆ ಮಾಡ್ಕೊಳ್ಳೋದಂತೆ. ಸುಮ್ಮನೆ ಅವ್ರಿಗೆ ತಿನ್ನಿಸಿ ದುಡ್ಡು ಕಾಸನ್ನೆಲ್ಲ ದಂಡ ಮಾಡ್ತಾರೆ. ಕಂಡವ್ರಿಗೆಲ್ಲ ತಿನ್ಸಿದ್ರೇನು ಉದ್ಧಾರ ಆದವ ನಾವು? ಏನಾದ್ರು ಬಂದದ ತಿನ್ನಗಂಟ ತಿನ್ಬಿಟ್ಟು ತೆಗ್ಬಿಟ್ಟು ಆಮೇಲೆ ತಿರ್ಗಿಸ್ಕೊ ಹೋಯ್ತಾರೆ. ಕಣ್ಣೆ ಮಗ, ನೀನು ಹೇಳ್ತಾ ಇರೋದು ಸರಿಯಾಗಿ ಅದೇ. ನಾವು ಸರ್ ಮೇಲೆ ಮಗ ನನ್ನ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾ ಕೂತಾಳೆ ಕಣ್ಣೆ. ನಿನ್ನೆ ಮನೆಯಿಂದ ಆಚೆ ಹಾಕಕ್ಕೆ ಹಂಗಂದ್ರೆ ಮುಂಡೆ ಮೊದಲು ತೊಲಗಿಸ್ಬೇಕು ಅಂತ ಹಾಕು. ಜಲ್ದಿಯೇ ಮನೆಯಿಂದ ಆಚೆಗೆ ಓಡಿಸ್ಬೇಕು ಅವಳನ್ನ. ನಮ್ಮ ಒಬ್ಬನೇ ಎಷ್ಟು ದುರಂಕಾರ ಆಯ್ತದೆ, ಎಷ್ಟು ಕೊಬ್ಬಿದ್ದದ ಅವಳಿಗೆ. ಇವಳು ಸರಿಯಾದವಳಯ್ಯ, ಸರಿಯಾದ ಮಿಂಟ್ರಿ ಕೊಟ್ಟರೆ ಮುಂಡೆಯ ಇವಳುವೆ. ನಿನ್ನೆ ಅವ ಏನಾರು ಹೋಗ್ಲಿ ಕಣ್ಣೆವ, ಅವಳನ್ನ ಮಾತ್ರ ಮನೆಯಿಂದ ಆಚೆ ನಾನು ಹಾಕ್ತೀನಿ. ನೀ ತಲೆ ಕೆಡಿಸ್ಕೊಬೇಡ ಸುಮ್ಮನಿರೀಗ. ನಾನು ಏನೋ ಅನ್ಕೊಂಡ್ರೆ ನಾಟಕ ಆಡ್ತಾ ಕೂತಾವಳೆ. ನಾಟಕವ ಸರಿಯಾಗಿ ಹಾಡ್ತಾ ಕೂತಾವಳೆ. ಹಂಗಿದ್ರೆ ನಿನ್ನೆ ಓಡ್ಸೋಕ್ಕೆ ಏನು ಜ್ಞಾನ ಬೇಡವಾ ಅವಳಿಗೆ? ಯಾರನ್ನ ಎದುರು ಹಾಕತ್ತಿದ್ದಳು ಮೀನ ರೋಗನ್ನ ಮಾಡ್ತೀನಿ ಮುಂಡೆಗೆ ನೇವ. ಅವಳು ಏನೇ ಮಾಡಲಿ ತಲೆ ಮೇಲೆ ತಲೆ ಹುಳ್ಳೋಗಿ ನಿನ್ನ ಮಾತ್ರ ನಾನು ಕಳ್ಸೋಕಿಲ್ಲ ಕಣ್ಣೇವ. ನೇ ಮಗ ತಲೆ ಕೆಡಿಸ್ಕೊಬೇಡ, ನಾನು ಹೇಳಿದ್ದು ಅಷ್ಟೇ. ನೀನು ಎಲ್ಲಿದ್ರು ಚೆನ್ನಾಗಿರ್ಬೇಕು ಮಗ. ನಿನ್ನ ಸಂಸಾರ ಹಾಳು ಮಾಡ್ಕೊಂಡು ನಿನ್ನ ಸಂಸಾರದಲ್ಲಿ ಹುಳಿ ಇಟ್ಕೊಂಡು ನಾನು ಇಲ್ಲೇ ಕೂತ್ಕೊಳ್ಳೋಣ. ನೇವ ನಿನ್ಗ್ಯಾರು ಹೇಳಿದ್ದು ನೀನು ನಮ್ಮ ಜೊತೆಗಿದ್ರೆ ಹುಳಿ ಇಡ್ತಿದ್ದೀಯ ಅಂತ? ಸರಿಯಾಗಿ ಮಾತಾಡು ನೀನು. ನೀನಿದ್ರೆ ನನಗೊಂದು ಬಲ, ನೀನಿದ್ರೆ ನನಗೊಂದು ಶಕ್ತಿ. ನಮ್ಮ ಅವ್ವ ಜೊತೆಗವಳೆ, ನಾನು ಏನಾರು ಮಾಡ್ಬೋದು, ಏನಾರು ಮುಟ್ಬೋದು, ನಾನು ಹೆಂಗೆ ಬೇಕಂಗೆ ಇರ್ಬೋದು ಅಂತ ನಿನ್ನ ಧೈರ್ಯ ಕಣ್ಣೆ ನನಗೆ ಅವ್ವ. ಅಂತ ಮಾತ್ಕಿತೆಲ್ಲ ಆಡಕ್ಕೆ ಹೋಗ್ಬೇಡ. ಒಯ್ತೀನಿ ಮಾಡ್ತೀನಿ ಅನ್ನೋದಲ್ಲವ, ಅರ್ಥ ಆಯ್ತಾ? ಒಯ್ತೀನಿ ಮಾಡ್ತೀನಿ ಅನ್ನೋದು ಮಾತೇ ಎತ್ಕೊಡ ನೀನು. ಅಯ್ಯೋ ಸರಿ ಕಣ್ಣೆ ಬುಡ್ನೆ ಮಗ, ಏನೋ ಒಂದು ಮಾತ್ಕಂತೆ ಅದಕ್ಕೆ ನೀನು ಇಷ್ಟು ಇದಾಗೋದ್ರೆ ಇದೊಳೆ ಚೆನ್ನಕದಕ್ಕಂತಕೋ. ಏನೋ ಒಂದು ಮಾತ್ಕಂತೆ ತಲೆಗಿಲ್ಲ ಕೆಡ್ಸ್ಕೊಬೇಡ. ನಾನು ಏನೋ ಮಾಡ್ತೀನಂತೆ. ನೇವ ಕೂತಿರು ಟೀನಾರು ಕಾಯಿಸ್ಕೊಬತ್ತೀನಿ. ನೆನೆ ಸೀರೆ ತರಕ್ಕೆ ಹೋಗಿದ್ವಲ್ಲ, ಬೆಡ್ಡು ಗಿಡ್ಡೆಲ್ಲ ಅಂತಂದಿನಿ. ಎತ್ತಗೊಂಡೋಗಿದ್ದೆ ನೀನು ಕೊಡ್ನೇ ಇಲ್ಲ ಗೊತ್ತಾ ನಿನಗೆ? ಮರ್ತೇ ಬಿಟ್ಟೆ. ತಳಲಿ ಬೆಡ್ಡು ಆಮೇಲೆ ಸಿಹಿ ಬೆಡ್ ಎಲ್ಲ ತಂದಿನಿ, ತಗೊಬತ್ತೀನಿ. ಆ ಮುಚ್ಚಿ ತೋರ್ಸಕ್ಕೆ ಹೋಗಿಲ್ಲ ನಾನು. ತೋರಿಸಿದ್ರೆ ಆಮೇಲೆ ತಿಂದ್ಬಿಟ್ಟು ಉಡಾಯಿಸ್ಬಿಡ್ತಾಳೆ. ಹಣೆ ಬರ ಬಂದದೆ ಬಾ. ನೀ ಮಗ ಹೋಗ್ಲಿ, ಮುಂಡೆದು ನಿನ್ನ ಕಂಡು ಎತ್ಬಿಟ್ಟದೆ. ಹೋಗು, ಒಂದು ನಾಯಿಗೆ ಬಿಸಾಕಂಗೆ ಒಂಚೂರು ಬಿಸಾಕೊಟ್ಟು ಬಾ ಹೋಗ್ಲಿ. ಹೋಗ್ಲಿ ಅವ ಹೋಗು, ಮಾಡಕ್ಕೆ ಹೇಳ್ತಿದ್ರೆ ಮಾಡು. ಅಲ್ಲ ನಿನ್ನೆ ಓಡ್ಸೋಕ್ಕೆ ಪ್ಲಾನ್ ಮಾಡಾಡೆ ಮುಂಡೆ. ನಿನಗೆ ನೋಡ್ದೆ ಎಷ್ಟು ಎತ್ತು ಮುಂಡೆ ಎತ್ಕಿದ್ದದ. ಕಂಡಾಗ್ಲೆಲ್ಲವ ನಾಯಿ ಬೊಗ್ಳಂಗೆ ಹೋಯ್ತದೆ. ನಾಯಿ ಬೊಗ್ಳಂಗೆ ಬೊಗ್ಳಕ್ಕ ನಿಂತ್ಕೊತದೆ ದರ್ದು ಮುಂಡೆ. ಕೊಡುಗಿಡು ಅನ್ಬೇಡ, ಸುಮ್ಮನೆ ನಡಿ ನೀನು. ನಿನಗೆ ಕೊಟ್ಟನಂತೆ ನಡಿ ತಿನ್ನು ಬಾ. ಉರ್ಕಿ ಎಲ್ಲ ತಂದಿವಿ ಕತೆ. ಅವ್ಳಿಗೆ ಕೊಡು ಮಾಡು ಮಟ್ಟು ಅನ್ನೋದೆಲ್ಲ ಇಲ್ವೇ ಇಲ್ಲ, ಅರ್ಥ ಆಯ್ತಾ? ಸರಿ ಕತ್ ಬುಡ್ಡೆ ಮಗ, ಸರಿ ಕತೆ. ನಿನ್ನಿಷ್ಟ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.